ಅಮ್ಮ, ನಾನು ಇನ್ನು ಎಷ್ಟೊತ್ತು ಹೀಗೆ ನಿಂತಿರ್ಬೇಕು? ಅಲ್ವ ಜೀವ, ಲವ್ ಮಾಡೋವಾಗಿರೋ ಪೇಷನ್ಸು ಮದ್ವೆ ಮಾಡ್ಕೊಳ್ಳೋವಾಗ್ಲೂ ಇರ್ಬೇಕು ತಾನೆ. ಮದ್ವೆ ಆಗೋ ಹುಡುಗಿಗೆ ಒಂದ್ ರಾತ್ರಿ ಮೆಸೇಜ್ ಕಳ್ಸಿದ್ರೆ ಅದ್ರ ರಿಪ್ಲೈಗೋಸ್ಕರ ಬೆಳಗ್ಗೆವರೆಗೂ ಕಾಯ್ತೀರಾ. ಇದಕ್ ಕಾಯಕ್ಕಾಗಲ್ವಾ? ಯಾಕೋ ಯಾರು ಬರೋ ತರ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಕಾಶಿ ಯಾತ್ರೆಗೆ ಟಿಕೆಟ್ ಬುಕ್ ಮಾಡಕ್ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಶಿಶು ಅಮ್ಮ, ಸುಮ್ಮನೆ ಇರಮ್ಮ. ಬಾಯ್ ಬಿಟ್ರೆ ಅಪಶಕನ ಮಾತಾಡ್ತೀಯಲ್ಲ. ಈಗ ಗೌತಮ್ ಹತ್ರ ಹೋಗಿ ನೀನೇ ಹೇಗಾದ್ರೂ ಮಾಡಿ ಈ ಶಾಸ್ತ್ರ ಒಪ್ಪಿಸ್ಬೇಕು. ಅಯ್ಯೋ ಅವ್ರೆ ಸಿಸ್ಟರ್, ನೀನು ವಿಷ ಕುಡಿ ಅಂದ್ರು ಗೌತಮ್ ಕಣ್ಣು ಮುಟ್ಕೊಂಡು ಕುಡಿತಾನೆ. ಅಂತಹ ಮಾತೃ ಭಕ್ತಿ ಅವನಿಗೆ. ನೀನೇ ಏನಾದ್ರೂ ಮ್ಯಾನೇಜ್ ಮಾಡ್ತಿದ್ದ? ಮಾವ ಹೇಳ್ತಾರೆ ಕರೆಕ್ಟ್. ಪ್ಲೀಸ್ ಮಾಮ್, ನೀವೇನಾದ್ರೂ ಮಾಡಬೇಕು. ಇನ್ನು ಏನು ಯೋಚನೆ ಮಾಡುತ್ತಿರುವೆ? ಮುರುಳಿಸು ನಿನ್ನ ದಾಳವನ್ನ. ಬಾ ಸಿಸ್ಟರ್, ಬಾ. ಹೋದವ್ರು ಇನ್ನೂ ಪತ್ತೆ ಇಲ್ಲ. ಮುಹೂರ್ತಕ್ಕೆ ಬೇರೆ ಟೈಮ್ ಆಗ್ತಾ ಇದೆ. ಬಂದ್ರಲ್ಲ ಜಯದೇವ್, ಎಲ್ಲರೂ ಕಾಯ್ತಾ ಇದಾರೆ. ಬಾ, ಶಾಸ್ತ್ರ ಮಾಡಬೇಕು. ಅದು ಗೌತಮ್, ಜಯದೇವ್ ಈ ಶಾಸ್ತ್ರ ಮಾಡ್ತಾ ಇಲ್ಲ. ಯಾಕಮ್ಮ, ಇನ್ಯಾರು ಮಾಡ್ತಾರೆ? ಅಲ್ಲ, ಲೆಕ್ಕದಲ್ಲಿ ಈ ಶಾಸ್ತ್ರ ನೀನೇ ಮಾಡಬೇಕು. ಅಲ್ಲಮ್ಮ, ಒಡ ಹುಟ್ಟಿದನ್ನ ಇವನೇ ಅಲ್ವಾ? ಇವನೇ ಮಾಡ್ಬೇಕು ತಾನೆ. ಯಾಕೋ ನಾನು ಮನ್ಸು ಒಪ್ತಾ ಇಲ್ಲ. ಜಯದೇವ್ ಸ್ವಂತ ಅಣ್ಣನೇ ಆಗಿರ್ಬೋದು, ಆದರೆ ಮಹಿಮಾನ ಅವನಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿರೋದು ನೀನು. ಅಮ್ಮ, ನಾನು ಹೇಳ್ತಾ ಇದ್ದೀನಲ್ಲ, ಮಾಡು. ಹೋಗು. ಬನ್ನಿಪ್ಪ, ಶಾಸ್ತ್ರ ಶುರು ಮಾಡೋಣ. ನೀನೆಲ್ಲೂ ಹೋಗ್ಬೇಕಾಗಿಲ್ಲಪ್ಪ. ನನ್ನ ತಂಗಿನ ನಿಂಗೆ ದಾರಿ ಕೊಡ್ತಾ ಇದ್ದೀನಿ, ಅವಳನ್ನ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ನೀವಿಬ್ರು ಸಂತೋಷವಾಗಿ ಜೀವನ ಮಾಡೋದು ಅಷ್ಟೇ ಸಾಕು. ಏನಪ್ಪ, ಇವಾಗ ಕಾಶಿಗೆ ಹೋಗ್ತೀಯಾ ಅಥವಾ ಮದುವೆ ಮಾಡ್ಕೋತೀಯಾ? ಇನ್ನೇನು, ಕಾಶಿ ಯಾತ್ರೆ ಕ್ಯಾನ್ಸಲ್. ಕೂತ್ಕೋ. ಬಾ ಕೂತ್ಕೋ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ನಾನು ರೆಡಿ ಆಗಬೇಕು. ಅದು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಕರ್ಕೊಂಡು ಬಂದೆ. ಯಾವುದ್ರ ಬಗ್ಗೆ ಮಾತಾಡಬೇಕಿತ್ತು? ನಿನ್ನ ಮುಂದಿನ ಜೀವನದ ಬಗ್ಗೆ. ಎಷ್ಟು ದಿವಸ ಬ್ಯಾಚುಲರ್ ಆಗಿದ್ರಿ, ಈಗ ಮದುವೆ ಆಗ್ತಿದ್ದೀರಾ? ಹಾಂ, ಆಗ್ತಾ ಇದ್ದೀವಿ. ಇದ್ರ ಬಗ್ಗೆ ಎಲ್ಲನೂ ಮಾತಾಡಿನೇ ಮದುವೆ ಆಗ್ತಿದ್ದೀವಲ್ವಾ? ಅದರಲ್ಲಿ ಸೀಕ್ರೆಟಾಗಿ ಮಾತಾಡೋ ಅಂಥದ್ದೇನಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಮಾತಾಡೋದಕ್ಕೆ ತುಂಬ ಇದೆ. ಯಾಕೆಂದರೆ ಮೊದಲಿನ ಹಾಗೆ ಈಗ ಯಾವುದೂ ಇರಲ್ಲ. ಅಸಲಿ ಕತೆ ಈಗ ಶುರುವಾಗುತ್ತೆ. ಅಜ್ಜಿ, ನನ್ನ ಹತ್ರ ಏನು ಮಾತು? ಹಾಂ, ಇರು. ಹಾಂ, ಇಷ್ಟು ದಿವಸ ನೀನು ನಿಮ್ಮನೆಯಲ್ಲಿ ನಿಮ್ಮನೆಯವ್ರ ಜೊತೆ ನಿನಗಿಷ್ಟ ಬಂದಂತೆ ಇದ್ದೆ. ಇನ್ನು ಮುಂದೆ ನಮಗೆ
ನಮ್ಮನೆಯವ್ರ ಜೊತೆ ಹೊಂದ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ನಿನಗಿದೆಯಾ? ಅಲ್ಲ, ನೀವು ದಿಢೀರಾಗಿ ಹೀಗೆ ಕೇಳಿದ್ರೆ ನಾನು ಏನು ಹೇಳಿ? ನನಗೇನು ಗೊತ್ತಾಗ್ತಿಲ್ಲ. ನೀವು ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತ ಕೇಳ್ಬಹುದಾ? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಈಗ ಹೇಳು, ನಮ್ಮ ಮನೆಯಲ್ಲಿ ಹೊಂದ್ಕೊಂಡು ಹೋಗ್ತೀಯಾ? ನಮ್ಮಲ್ಲಿ ಅಂತರ ಭಾಳ ಇದೆ, ಹೇಗೆ ಸರಿದೂಗಿಸ್ಕೊಂಡು ಹೋಗ್ತೀಯಾ? ಅಜ್ಜಿ, ನಂಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಕ್ಷಮಿಸಿ, ಆದರೆ ಈಗ ನನ್ನ ಹತ್ರ ನಿಮ್ಮ ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಇಲ್ಲ. ಆದರೆ ಒಂದಂತೂ ನಿಜ, ಇಷ್ಟು ದಿನ ಒಂದು ಮನೆ ಮಗಳಾಗಿ ನನ್ನ ಕರ್ತವ್ಯನ, ನನ್ನ ಜವಾಬ್ದಾರಿನ ನನ್ನ ಕೈಯಲ್ಲಾದಷ್ಟು ನಿಭಾಯಿಸಿದ್ದೀನಿ. ಹೊಂದಾಣಿಕೆ ಅನ್ನೋದು ಕಷ್ಟ, ಆದರೆ ಹೊಂದ್ಕೊಳ್ಳೋ ಮನಸ್ಸು ನನಗಿದೆ. ಹಿರಿಯರಾಗಿ ನೀವು ಮಾರ್ಗದರ್ಶನ ನೀಡಿದ್ರೆ ಎಲ್ಲ ಸುಲಭ ಆಗೋಗುತ್ತೆ. ಮದುವೆಯ ಈ ಬಂದ ಅರೆ ಹಳಿಮಯ್ಯ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾನೆ? ಅಳಿಮಯ್ಯ, ನನ್ನ ತಂಟೆಗೆ ಬರ್ಬೇಡ, ಸುಮ್ಮನೆ ಹೊರಟೋಗು. ಅಯ್ಯೋ ದೇವ್ರೆ, ಅಲ್ಲಿ ನಡೀತಾ ಇರೋದು ನಿನ್ನ ಸ್ವಂತ ತಂಗಿ ಮದುವೆ. ಅಲ್ಲಿರದೆ ಇಲ್ಲಿ ಬಂದು ಏನ್ ಮಾಡ್ತಾ ಇದೆಯೋ? ನಂದೇ 1000 ಟೆನ್ಷನ್ ಇದೆ ಮಾಮ್. ಮೇಲಿಂದ ನಿಂದು ಬೇರೆನಾ? ಎಲ್ಲೋದ್ರೂ ಹಿಂದೆ ಬಂದ್ಬಿಡ್ತಿಯಲ್ಲ ಬಾಲದ ಥರ. ಅಯ್ಯೋ ದೇವ್ರೆ, ನೀನು ಶುರು ಮಾಡ್ಕೊಂಡ್ಬಿಟ್ಯಾ? ಆ ಮುದುಕಿ ಮೂರುತ್ತಿ ಹೇಳ್ಕೊಂಡು ಸಾಯುತ್ತೆ. ಏ ಅಳಿಮಯ್ಯ, ಅದೇನಾಯ್ತು ಅಂತ ಬೊಗಳು. ಮಾಮ್ಸ್, ಅದು ಸ್ವಲ್ಪ ದುಡ್ಡು ಬೇಕಿತ್ತು ಮಾಮ್ಸ್. ಎಷ್ಟು? 50. ಅಷ್ಟೇನಾ? ಇರುತ್ತೆ 50 lakhs. 50 ಲಕ್ಷನಾ? ಏನ್ ಮಾತಾಡ್ತಿದ್ಯಾ ನೀನು? ಹೌದು ಮಾಮ್ಸ್, 50 ಲಕ್ಷನೇ. ಪ್ಲೀಸ್, ನಂಗೆ ಅಮೌಂಟ್ ಸಿಕ್ಕಿದ್ರೆ ನಾನು ಪೀಸ್ಫುಲ್ ಆಗಿರೋಕ್ಕಾಗತ್ತೆ. ದೇವ್ರ ತರ ಸಿಸ್ಟರ್ ಇದಾರೆ, ಬಾ. ಸಿಸ್ಟರ್ ನಮಸ್ಕಾರ ಶಾಸ್ತ್ರಿಗಳೇ. ಅದು ಸ್ವಲ್ಪ ಮಾತುಕತೆ. ನಾ ಬರ್ತೀನಿ. ನಮಸ್ಕಾರ ಸಿಸ್ಟರ್. ಜಯದೇವ್ಗೆ ಅರ್ಜೆಂಟ್ ಹಣ ಬೇಕಂತ ಟ್ರಾನ್ಸ್ಫರ್ ಮಾಡು. ಕಾರ್ಡ್ ಕೊಡ್ತೀನಿ, ತಗೊಳ್ಳಿ. ಕಾರ್ಡಲ್ಲಿ ಆಗಲ್ಲ ಸಿಸ್ಟರ್, ಬಿಗ್ ಅಮೌಂಟ್. ಎಷ್ಟು? 50 lakhs. ನಥಿಂಗ್ ಸೀರಿಯಸ್, ನಥಿಂಗ್ ಟು ವರಿ ಅಬೌಟ್. ಚಿಕ್ಕ ಎಮರ್ಜೆನ್ಸಿ ಅಷ್ಟೇನೆ. ಅಯ್ಯೋ ಸಿಸ್ಟರ್, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ಕಂಡ ಕೂಲ್. ಗೌತಮ್ ಇದಾನಲ್ಲ, ಅವನ ಮೂಲಕ ಟ್ರಾನ್ಸ್ಫರ್ ಮಾಡಿಸು. ಮಾಮ್ ಪ್ಲೀಸ್, ಮಾಮ್ ಪ್ಲೀಸ್. ಸರಿ, ಗೌತಮ್ ಹತ್ರ ಮಾತಾಡಿ ಅವ್ನ ಮ್ಯಾನೇಜರ್ ಥ್ರೂ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸಿಸ್ಟರ್, ಅಷ್ಟು ಮಾಡಿ ಪುಣ್ಯ ಕಟ್ಕೋ. ಜಯದೇವ್ ಮುಖ ನೋಡೋಕ್ಕಾಗ್ತಾ ಇಲ್ಲ. ದಿನ ಬೆಳಗಾದ್ರೆ ಏನಾದರೂ ಒಂದು ಪ್ರಾಬ್ಲಮ್ ನನ್ನ ತಲೆಗೆ ತರ್ತೀರಾ. ಈ ಮದುವೆ ಸಂಭ್ರಮದ ಮಧ್ಯೆ ಇವಂದು ಬೇರೆ. ನೀವ್ಯಾಕೆ ಇದನ್ನೆಲ್ಲ ನನಗೆ ಹೇಳ್ತಾ ಇದ್ದೀರಾ? ಏನು ನಿಮ್ಮ ಮಾತಿನ ಅರ್ಥ? ಅಂದರೆ ಎಲ್ಲದಕ್ಕೂ ನಾನೇ ಕಾಂಪ್ರಮೈಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತಾನಾ? ಛೇ, ನಾನು ಹಾಗೆ ಹೇಳಲಿಲ್ಲ. ನೀನು ಇನ್ನೊಂದು ಮನೆಯಿಂದ ಈ ಮನೆಗೆ ಬರ್ತಿದ್ಯಾ, ಜಾಸ್ತಿ ನೀನೇ ಹೊಂದ್ಕೊಳ್ಬೇಕಾಗುತ್ತೆ. ಎಲ್ಲರೂ ಹಾಗೆ ಅಲ್ವಾ? ಬಟ್ ನಾನು ಹಾಗಲ್ಲ. ನಾನು ಜೀವ ಒಬ್ರನ್ನೊಬ್ರು ಪ್ರೀತಿಸಿ ಹೇಗಿದ್ದೀವೋ ಹಾಗೆ ಒಪ್ಕೊಂಡು ಮದುವೆ ಆಗ್ತಾ ಇದ್ದೀವಿ. ಅಷ್ಟು ಸಾಕನ್ಸುತ್ತೆ. ಬಾಕಿ ಏನೇ ಇದ್ರೂ, ಏನೇ ಸಮಸ್ಯೆ ಆದರೂ ಅದು ನನ್ನ ಪ್ರಾಬ್ಲಮ್ ಅಲ್ಲ. ಇಷ್ಟು ದಿವಸ ನನ್ನ ಮಗಳ ಮನೆಯಲ್ಲಿ ಏನೇ ಇದ್ದಿದ್ರು ನೆಮ್ಮದಿ ಇತ್ತು. ಇವಳು ಯಾಕೋ ಏನೋ ಎಲ್ಲ ಹಾಳು ಮಾಡೋ ಥರ ಕಾಣ್ತಾ ಇದ್ದಾಳಲ್ಲ.
ಆಗಲಿ. ನೀ ನನ್ನನ್ನು ಮೆಚ್ಸೋದಕ್ಕೇನಾದರೂ ಈ ಮಾತು ಹೇಳಿದ್ಯಾ? ನೋಡೋಣ ಮುಂದೆ ನಮ್ಮ ಮನೇನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀಯ ಅನ್ನೋದನ್ನು. ನಾನು ಆ ಮನೆಗೆ ಗೌತಮ್ ಅವ್ರಿಗೆ ಹೇಗೆ ಹೊಂದ್ಕೊಳ್ತೀನಿ ಅಂತ ಗೊತ್ತಿಲ್ಲ. ಆದರೆ ಹೊಂದಾಣಿಕೆ ಅನ್ನೋದು ನನ್ನೊಬ್ಳಿಂದ ಆಗೋದಲ್ವಲ್ಲ. ನಮಸ್ತೆ ಗೌತಮ್, ಸ್ವಲ್ಪ ಮಾತಾಡಬೇಕಾಗಿತ್ತು. ಒಂದು ನಿಮಿಷ. ಸಾರಿ, ಹೇಳಿಮ್ಮ. ಅದು ಸ್ವಲ್ಪ ಫಂಡ್ಸ್ ಬೇಕಾಗಿತ್ತು. ಕ್ಯಾಶ್ ಕೊಡ್ಲಾ, ಕಾರ್ಡ್ ಬೇಕಾ? ಅದು ಹಾಗಾಗಲ್ಲ, ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಎಷ್ಟು ಬೇಕಿತ್ತಮ್ಮ? 50 lakhs. ಯಾಕಮ್ಮ? ಅದು ಮದುವೆ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಸ್. ಈವೆಂಟ್ ಮ್ಯಾನೇಜರ್ ಎಲ್ಲ ನೋಡ್ಕೋತಾನೆ, ನೀವು ಯಾಕಮ್ಮ ಸುಮ್ಮನೆ ಸ್ಟ್ರೆಸ್ ತೊಗೋತಾ ಇದ್ದೀರಾ? ಅದು ಹಾಗಲ್ಲ ಗೌತಮ್, ನಮ್ಮ ಅಶ್ವಿನಿ ಮತ್ತು ಜಯದೇವ್ ಸರ್ಪ್ರೈಸ್ ಕೊಡಬೇಕು ಅಂತ ಏನೇನೋ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ತಗೋಬೇಕು ಅಂತಂದರು, ಅದಕ್ಕೆ. ಓಕೆ, ಒಂದು ಸೆಕೆಂಡ್ ಮ್ಯಾಮ್. ಏಯ್ ವಾಮನ್. ಹಾಂ ಸರ್. ಒಂದು ಸೆಕೆಂಡ್. ಹಾಂ ಸರ್. ಅಮ್ಮ, ಇಲ್ಡು ದ ನೀಡ್ಫುಲ್. ಅಮ್ಮನಿಗೆ ಒಂದು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಮಾಡ್ಬಿಡಿ. ಶೋರ್ ಸರ್, ವಿಲ್ ಡೂ ಇಟ್. ಥ್ಯಾಂಕ್ ಯು. ಇಟ್ಸ್ ಓಕೆ ಅಮ್ಮ. ನಡಿ. ಇಷ್ಟೊತ್ತಿಗೆ ಬಿಗ್ ಬ್ರದರ್ ಮತ್ತು ಮಾಮ್ ಮಧ್ಯೆ ಏನಾಗ್ತಿರುತ್ತೆ? ಅಮೌಂಟ್ ಅರೇಂಜ್ ಆಗಿರುತ್ತಾ? ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ನನಗೆ ನರ್ವಸ್ ಆಗ್ತಾ ಇದ್ದೀನಿ. ತಂಡಕ್ಕೂ ಅಳಿಮಯ್ಯ ಹೋಗಿರೋದು ಯಾರು? ನಿನ್ನಮ್ಮ ಅಂದರೆ ನನ್ನ ಸಿಸ್ಟರು. ಅವಳು ಹೋದ ಮೇಲೆ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ. ಅದಕ್ಕೆ ತಾನೇ ಅವಳನ್ನು ಮುಂದೆ ಬಿಟ್ಟಿರೋದು. ಖಂಡಿತ ಬರ್ತಾಳೆ, ನೋಡ್ತಾ ಇರು. ಅಕ್ಕ ಮತ್ತೆ ಬಿಟ್ಲಲ್ಲ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮ್ಯಾನೇಜರ್ ಜೊತೆಗಿದ್ದಾನೆ, ಲಾಡು ಬಂದು ಬಾಯಿಗೆ ಬಿಟ್ಟು. ಜಯ್, ಮಾಮ್, ವಾಮನ್ ಬಂದಿದ್ದಾರೆ, ಅದೇನು ಬೇಕೋ ಮಾಡಿಸ್ಕೊ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಓಕೆ ನೋಡು, ಈ ಕೆಲಸ ಬೇಗ ಮುಗಿಸ್ಕೊಂಡು ಬಂದ್ಬಿಡು. ಶೋರ್ ಮಾಮ್, ಡೆಫಿನೆಟ್ಲಿ. ನಾನಿದ್ದೀನಲ್ಲ ಸಿಸ್ಟರ್, ಡೋಂಟ್ ವರಿ, ಕ್ಯಾರಿ ಆನ್. ಪ್ಲೀಸ್ ಟೇಕ್ ಕೇರ್. ಒಂದು ನಿಮಿಷ, ನಮ್ದೇನೋ ಸ್ವಲ್ಪ ಮಾತುಕತೆ ಇದೆ. ಶೋರ್ ಸರ್. ಅಳಿಮಯ್ಯ, ಏನೋ ಇದು ತಲೆನೋವು. ಅಮೌಂಟ್ ನೋಡಿದ್ರೆ ದೊಡ್ಡ ಗಂಡಾಂತರಲ್ಲಿ ಸಿಕ್ಬಿದ್ದಂಗಿದೆ. ಏನು ಮಾಡ್ಕೊಂಡೆ ಹೇಳು? ಸ್ವಲ್ಪ ಸುಮ್ಮನೆ ಇರ್ತೀಯ ಮಾವ. ಅವನು ಇಲ್ಲೇ ಇದ್ದಾನೆ, ಅವನ ಮುಂದೆ ಇವೆಲ್ಲ ಬೇಕಾ? ಆಮೇಲೆ ಮಾತಾಡೋಣ. ನೋಡೋ, ಈ ವಿಷಯನ ಎಲ್ಲೂ ಬಾಯಿ ಬಿಡೋಂಗಿಲ್ಲ. ಒಂದು ವೇಳೆ ಬಿಟ್ಟೋ. ಏಯ್, ನನಗೆ ಧಮಕಿ ಹೊಡಿತೇನೋ? ನನಗೆ ಇತ್ತೀಚೆಗೆ ನೀನು ಏನೋ ದೊಡ್ಡ ಗಂಡಾಂತರದಲ್ಲಿ ಸಿಕ್ಬಿದ್ದೀಯಾ ಅಂತ ಅನ್ನಿಸ್ತಾ ಇದೆ. ಎಲ್ಲಿಗೆ ಹೋಗ್ತೀಯ, ಏನು ಮಾಡ್ತೀಯ ಕೇಳಿದ್ರೆ ನನ್ನೇ ಬಾಯಿ ಮುಚ್ಚಿಸ್ತೀಯೋ? ಪುಟ, ಒಂದು ಮಾತು ಹೇಳ್ತೀನಿ ಕೇಳೋ. ಸತ್ಯ ಬೆಂಕಿ ಥರ, ಅದನ್ನು ಮುಚ್ಚಿಟ್ಟಷ್ಟು ಒಳಗಿದ್ದೊಳಗೆ ನಿನ್ನನ್ನೇ ಸುಡುತ್ತೆ. ಯು ಮೈಂಡ್ ಇಟ್ ಆ್ಯಂಡ್ ಯು ಬೆಟರ್ ಮೈಂಡ್ ಇಟ್. ಯು ಬೆಟರ್ ಸ್ಟಾಪ್ ಇಟ್. ತಲೆಗೆ ಶೂಟ್ ಮಾಡ್ಬೇಡ, ಹೊರಡು ಫಸ್ಟಲ್ಲಿಂದ. ಯಾವ್ದು ನೀನು ಬೇಗ ಬರಬೇಕು. ಹೊರಡು ಮಾವ, ಬರ್ತೀನಿ. ಹೇಳಿದ ನೆನಪಿದೆಯಲ್ಲ. तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे देवे त्वं स्मरामि देवी वाचमुदनीं तदेवास्ताम्.
ನಮ್ಮ ಸೊಸೆ ಎಷ್ಟು ಮುದ್ದ ಕಾಣ್ತಿದ್ದಾಳೆ. ನನ್ನ ಕಣ್ಣೆ ಬಡ್ದು ಬಿಡುತ್ತೇನೋ, ದೃಷ್ಟಿ ತೆಗ್ಬಿಡ್ಲಾ. ನೋಡು, ಎಲ್ಲ ಸೇರಿಸಿ ಒಟ್ಟಿಗೆ ದೃಷ್ಟಿ ತೆಗೆಯೋಣ. ಈಗ ಸ್ವಲ್ಪ ಸಮಾಧಾನ. ಸರಿ. ಬನ್ನಿ. ಕೊಡಿಮ್ಮ ಕಾಯಿ. ಬಲಗಾಲ ಇಟ್ಕೊಂಡು ಹಸೆಮಣೆ ಮೇಲೆ ಕೂತ್ಕೊಮ್ಮ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಹೇಳಿ ಮಾಮ. ಇಬ್ರು ಹಾರ ಹಾಕೊಳ್ಳಿ. ಅವ್ರಿಗೆ ಕೂಡ ಮುಟ್ಟಿಸ್ಕೊಂಡ್ ಬರ್ಲಿಲ್ಲ. ಬಾಪ್ಪ ತಾಳಿಗೆ ಹಚ್ಚು. ಈಗ ಕನ್ಯಾದಾನ ಶಾಸ್ತ್ರ ಶುರು ಮಾಡಬೇಕು. ಅಣ್ಣನ್ ಕರಿತೀರಾ? ಅಣ್ಣ, ಜಯಲ್ಲಿ ಅಯ್ಯೋ ದೇವ್ರೆ, ಈಗ ಇದ್ದೇ ಇದ್ನಲ್ಲ, ಎಲ್ಲಿ ಹೋದವನು? ಜಯದೇವ, ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬನ್ನಿ. ಆಯ್ತು ಆಯ್ತು. ಪ್ರತಿ ಕ್ಷಣನೂ ತಂಗಿ ಅಂತ ಪ್ರಾಣ ಬಿಡೋದು ನನ್ನ ಗೆಳೆಯ. ಆದರೆ ಇವ್ರುಗಳಿಗೆ ಈ ಸ್ವಾರ್ಥಗಳ ಅಸಲಿಯತ್ತು ಗೌತಮ್ಗದು ಯಾವಾಗ ಗೊತ್ತಾಗುತ್ತೋ?